ಹೆಲೋ ಸಾಧಕರೇ, ನಾವು ಇವತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ಹಿನ್ನೆಲೆಯಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಕುರಿತಾಗಿರ್ತಕ್ಕಂತಹ ಕೆಲವೊಂದಿಷ್ಟು MCQ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಪಿಟ್ಸ್ ಇಂಡಿಯಾ ಆಕ್ಟ್ 1784 ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನಿಮಗೆ ಕೇಳಬಹುದು. ಅದರಲ್ಲಿ ಆಪ್ಷನ್ಸ್ ಎ ಕಂಪನಿಯ ಲಾಭವನ್ನ ಹೆಚ್ಚಿಸುವುದು, ಆಪ್ಷನ್ಸ್ ಬಿ ಬ್ರಿಟಿಷ್ ಸರ್ಕಾರದ ನಿಯಂತ್ರಣವನ್ನು ಹೆಚ್ಚಿಸುವುದು, ಆಪ್ಷನ್ ಸಿ ಭಾರತೀಯರಿಗೆ ಅಧಿಕಾರವನ್ನ ನೀಡುವುದು, ಆಪ್ಷನ್ಸ್ ಡಿ ವಾಣಿಜ್ಯ ವಿಸ್ತರಣೆಗೆ ಮಾತ್ರ ಅಂತ ಹೇಳಿ. ಇಲ್ಲಿ ನೋಡಿ, ನೀವು ಪಿಟ್ಸ್ ಇಂಡಿಯಾ ಆಕ್ಟ್ ನ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿದಾವೆ, ಅದನ್ನ ಕೂಲಂಕುಷವಾಗಿ ನೀವು ಓದ್ಕೊಂಡಾಗ ಅಥವಾ ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಿದಾಗ ಮಾತ್ರ ಈ ಪ್ರಶ್ನೆಗೆ ನೀವು ಉತ್ತರಿಸುವುದಕ್ಕೆ ಈಸಿಯಾಗಿ ಟ್ರೈ ಮಾಡಬಹುದು ಅಂತ ಹೇಳ್ಬೋದು. ನೋಡೋಣ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ, ನೋಡಿ, ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬ್ರಿಟಿಷ್ ಸರ್ಕಾರದ ನಿಯಂತ್ರಣವನ್ನು ಹೆಚ್ಚಿಸುವುದು ಈ ಕಾಯ್ದೆಯ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶವಾಗಿದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, ಈ ಎರಡನೇ ಪ್ರಶ್ನೆನ ನಾವು ನೋಡ್ತಾ ಹೋದ್ರೆ, ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಸ್ಥಾಪಿತವಾಗಿರ್ತಕ್ಕಂತಹ ದ್ವಿಮುಖ ಸರ್ಕಾರ ಅಂತ ಅಂದ್ರೆ ಏನು ಅಂತ ಪ್ರಶ್ನೆನ ಕೇಳಿದ್ದಾರೆ. ಆಪ್ಷನ್ಸ್ ಎ ಯಲ್ಲಿ ಎರಡು ರಾಜರು ಆಡಳಿತ ನಡೆಸುವುದು, ಬಿ ನ್ಯಾಯಾಂಗ ಮತ್ತು ಕಾರ್ಯಾಂಗ ಬೇರ್ಪಡೆ, ಸಿ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳ ಬೇರ್ಪಡೆ, ಡಿ ಕೇಂದ್ರ ಮತ್ತು ರಾಜ್ಯ ಆಡಳಿತ ಅಂತ ಪ್ರಶ್ನೆಯಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ನೀವು ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಒಂದು 2 ಸೆಕೆಂಡ್ ವೇಟ್ ಮಾಡ್ತೀನಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ತಿಳಿಸಿ ನೋಡೋಣ. ಓಕೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರನ ನಾವು ನೋಡ್ತಾ ಹೋದ್ರೆ, ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ, ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳ ಬೇರ್ಪಡೆ. ಅಂದ್ರೆ ದ್ವಿಮುಖ ಸರ್ಕಾರ ಅಂದ್ರೆ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಸಪರೇಟ್ ಆಗಿ ಡಿವೈಡ್ ಮಾಡಿರೋದಕ್ಕೆ ಇಲ್ಲಿ ದ್ವಿಮುಖ ಸರ್ಕಾರ ಅಂತ ಹೇಳಿದ್ದಾರೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಬೋರ್ಡ್ ಆಫ್ ಕಂಟ್ರೋಲ್ ನಲ್ಲಿ ಎಷ್ಟು ಸದಸ್ಯರು ಇದ್ದರು? ಆಪ್ಷನ್ಸ್ ಎ 3, ಆಪ್ಷನ್ಸ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ಸ್ ಡಿ 8. ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಗೊತ್ತಾಯ್ತಾ? ಓಕೆ, ಸರಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ನೋಡಿ, ಆಪ್ಷನ್ ಸಿ ಯಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ನಲ್ಲಿ ಟೋಟಲ್ ಆಗಿ 6 ಜನ ಸದಸ್ಯರಿದ್ದರು ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. 4ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ನ ಪ್ರಮುಖ ಕಾರ್ಯ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಪ್ಷನ್ಸ್ ಎ ಯಲ್ಲಿ ವ್ಯಾಪಾರವನ್ನ ನಡೆಸುವುದು, ಆಪ್ಷನ್ಸ್ ಬಿ ಕಾನೂನು ರಚನೆ, ಆಪ್ಷನ್ ಸಿ ಸಿವಿಲ್, ಮಿಲಿಟರಿ ಮತ್ತು ಕಂದಾಯ ಮೇಲ್ವಿಚಾರಣೆ, ಆಪ್ಷನ್ಸ್ ಡಿ ತೆರಿಗೆಯ ಸಂಗ್ರಹಣೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಾಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ, ಕಾಮೆಂಟ್ ಮಾಡಿ. ಬೋರ್ಡ್ ಆಫ್ ಕಂಟ್ರೋಲ್ನ ಪ್ರಮುಖವಾಗಿರ್ತಕ್ಕಂತಹ ಕಾರ್ಯ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅಲ್ಲಿ. ನೋಡೋಣ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ನೋಡ್ತಾ ಹೋದ್ರೆ, ಆಪ್ಷನ್ಸ್ ಸಿ ಸಿವಿಲ್, ಮಿಲಿಟರಿ ಮತ್ತು ಕಂದಾಯ ಮೇಲ್ವಿಚಾರಣೆಯ ಕಾರ್ಯವನ್ನ ಈ ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ಕೊಳ್ತಾ ಇತ್ತು ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಸಿ ಸರಿಯಾಗಿದೆ. ಮುಂದುವರೆದು 5ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಸೀಕ್ರೆಟ್ ಕಮಿಟಿಯಲ್ಲಿ ಎಷ್ಟು ಸದಸ್ಯರು ಇದ್ರು ಅಂತ ಪ್ರಶ್ನೆನ ಕೇಳ್ತಾರೆ. ನೋಡಿ, ನಾನು ಕೇವಲ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಇದರ ಮೇಲೆ ಮಾತ್ರ ಕೆಲವೊಂದಿಷ್ಟು MCQ ಪ್ರಶ್ನೆಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಅದ್ರ ಕುರಿತಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ಹಾಗಾಗ್ಬಿಟ್ಟು ಇಲ್ಲಿ ಸೀಕ್ರೆಟ್ ಕಮಿಟಿಯಲ್ಲಿ ಎಷ್ಟು ಜನ ಸದಸ್ಯರು ಇದ್ರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ಸ್ ಎ 2, ಬಿ 3, ಸಿ 4, ಡಿ 5 ಅಂತೇಳಿ. ಇದಕ್ಕೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ
ಆಪ್ಷನ್ಸ್ ಬಿ ಇದಕ್ಕೆ ಕರೆಕ್ಟ್ ಆಗಿದೆ. ಆಪ್ಷನ್ಸ್ ಬಿ 3 ಸದಸ್ಯರು ಇದ್ರು ಅಂತ ಹೇಳಿ ಇಲ್ಲಿ ನಾವು ತಿಳಿದುಕೊಳ್ಬೇಕು. ನೋಡಿ, ಸೀಕ್ರೆಟ್ ಕಮಿಟಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? 3 ಜನ ಟೋಟಲ್ ಆಗಿ ಸದಸ್ಯರನ್ನ ಈ ಸೀಕ್ರೆಟ್ ಕಮಿಟಿಯು ಹೊಂದಿತ್ತು. ನೆಕ್ಸ್ಟ್ 6ನೆಯ ಪ್ರಶ್ನೆಯನ್ನ ನೋಡ್ತಾ ಹೋದ್ರೆ, ಗವರ್ನರ್ ಜನರಲ್ಸ್ ಕೌನ್ಸಿಲ್ ಸದಸ್ಯರ ಸಂಖ್ಯೆ ಎಷ್ಟಕ್ಕೆ ಇಳಿಕೆ ಮಾಡಲಾಯಿತು ಈ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಇಂದ ಅಂತ ಕೇಳಿದ್ರೆ, ಆಪ್ಷನ್ಸ್ ಎ ಅಲ್ಲಿ 5ರಿಂದ 4ಕ್ಕೆ ಇಳಿಕೆ ಮಾಡಿದಾರಾ, ಅಥವಾ ಆಪ್ಷನ್ಸ್ ಬಿ 4ರಿಂದ 3ಕ್ಕೆ ಇಳಿಕೆ ಮಾಡಿದಾರಾ, ಆಪ್ಷನ್ ಸಿ 3ರಿಂದ 2ಕ್ಕೆ ಇಳಿಕೆ ಮಾಡಿದಾರಾ, ಆಪ್ಷನ್ಸ್ ಡಿ 6ರಿಂದ 4ಕ್ಕೆ ಇಳಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ನೀವು ಸರಿಯಾಗಿರ್ತಕ್ಕಂಥ ಉತ್ತರ ನೀವು ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ನೋಡಿ, ಜನರಲ್ ಗವರ್ನರ್ಸ್ ಕೌನ್ಸಿಲ್ನ ಸದಸ್ಯರ ಸಂಖ್ಯೆ ಎಷ್ಟಕ್ಕೆ ಇಳಿಕೆ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ನೋಡ್ತಾ ಹೋದ್ರೆ, ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ 4ರಿಂದ 3ಕ್ಕೆ ಇಳಿಕೆ ಮಾಡಲಾಗಿದೆ. ನೋಡಿ, ಗವರ್ನರ್ ಜನರಲ್ಸ್ ಕೌನ್ಸಿಲ್ ಸದಸ್ಯರ ಸಂಖ್ಯೆ 4ರಿಂದ 3ಕ್ಕೆ ಇಳಿಕೆ ಮಾಡಲಾಗಿದೆ. ಹಾಗಾಗ್ಬಿಟ್ಟು ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿದೆ. ಮುಂದುವರಿದು 7ನೆಯ ಪ್ರಶ್ನೆ, ಕೆಳಗಿನ ಯಾವ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ ಅಧೀನಕ್ಕೆ ಬಂದವು ಅಂತ ಪ್ರಶ್ನೆ. ಇದರಲ್ಲಿ ಆಪ್ಷನ್ಸ್ ಎ ಕೇವಲ ಮದ್ರಾಸ್, ಆಪ್ಷನ್ಸ್ ಬಿ ಕೇವಲ ಬಾಂಬೆ, ಆಪ್ಷನ್ ಸಿ ಮದ್ರಾಸ್ ಮತ್ತು ಬಾಂಬೆ, ಆಪ್ಷನ್ಸ್ ಡಿ ಕಲ್ಕತ್ತಾ ಮಾತ್ರ. ನೋಡಿ, ಯಾವ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ ರವರ ಅಧೀನದಲ್ಲಿ ಅಂದರೆ ಅವರ ಅಂಡರ್ನಲ್ಲಿ ಬಂದವು ಅಂಥೇಳಿ ಈ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅಲ್ಲಿ ನಾವು ತಿಳಿದುಕೊಳ್ಬಹುದು. ಹಾಗಾಗ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ನೋಡ್ತಾ ಹೋದ್ರೆ, ಆಪ್ಷನ್ಸ್ ಸಿ ಮದ್ರಾಸ್ ಮತ್ತು ಬಾಂಬೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ನೋಡಿ, ಬಂಗಾಳದ ಗವರ್ನರ್ ಜನರಲ್ ರವರ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರೆಸಿಡೆನ್ಸಿಗಳು ಯಾವಪ್ಪ ಅಂದರೆ ಮದ್ರಾಸ್ ಮತ್ತು ಬಾಂಬೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದ್ರೆ 8ನೇ ಪ್ರಶ್ನೆ, ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಕಾರ ವಾಣಿಜ್ಯ ಕಾರ್ಯಗಳನ್ನ ನಿರ್ವಹಿಸುತ್ತಿದ್ದವರು ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ನೋಡ್ತಾ ಹೋದ್ರೆ ಆಪ್ಷನ್ಸ್ ಅಲ್ಲಿ ನೋಡಿ, ಆಪ್ಷನ್ಸ್ ಎ ಬೋರ್ಡ್ ಆಫ್ ಕಂಟ್ರೋಲ್, ಆಪ್ಷನ್ಸ್ ಬಿ ಬ್ರಿಟಿಷ್ ಪಾರ್ಲಿಮೆಂಟ್, ಆಪ್ಷನ್ ಸಿ ಕೋರ್ಟ್ ಆಫ್ ಡೈರೆಕ್ಟರ್ಸ್, ಆಪ್ಷನ್ಸ್ ಡಿ ಗವರ್ನರ್ ಜನರಲ್ ಅಂತೇಳಿ. ನೋಡಿ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಹೇಳಿ ನೋಡೋಣ. ವಾಣಿಜ್ಯ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಈ 4 ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಓಕೆ, ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಸಿ ಕೋರ್ಟ್ ಆಫ್ ಡೈರೆಕ್ಟರ್ಸ್. ನೋಡಿ, ವಾಣಿಜ್ಯ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಾ ಇದ್ದವ್ರು ಯಾರಪ್ಪ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಹಾಗಾಗ್ಬಿಟ್ಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಮುಂದುವರಿದು 9ನೆಯ ಪ್ರಶ್ನೆ, ಈ ಕಾಯ್ದೆಯ ಮೂಲಕ ಭಾರತದಲ್ಲಿನ ಕಂಪನಿಯ ಪ್ರದೇಶವನ್ನು ಹೇಗೆ ಕರೆಯಲಾಯಿತು ಅಂತ ಕೇಳಿದ್ದಾರೆ. ಎ ಸ್ವತಂತ್ರ ಪ್ರದೇಶಗಳು, ಬಿ ಬ್ರಿಟಿಷ್ ಸ್ವಾಮ್ಯ ಪ್ರದೇಶಗಳು, ಸಿ ಸ್ಥಳೀಯ ಆಡಳಿತ ಪ್ರದೇಶಗಳು, ಡಿ ಸಂಯುಕ್ತ ಆಡಳಿತ ಪ್ರದೇಶಗಳು ಅಂತ. ನೋಡಿ, ಈ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಪ್ರಕಾರ ಈ ಭಾರತ ದೇಶದಲ್ಲಿನ ಕಂಪನಿಯ ಪ್ರದೇಶಗಳನ್ನ ಯಾವ ರೀತಿಯಾಗಿ ಕರೆದಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗ್ಬಿಟ್ಟು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ನಾವು ನೋಡ್ತಾ ಹೋದ್ರೆ ನೋಡೋಣ, ಕಾಮೆಂಟ್ ಮಾಡಿ. ಓಕೆ, ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಬ್ರಿಟಿಷ್ ಸ್ವಾಮ್ಯ ಪ್ರದೇಶಗಳು ಅಂತ ಕರೀತಾರೆ. ಏನು ಹೇಳಿ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಏನಿದೆ, ಬ್ರಿಟಿಷ್ ಸ್ವಾಮ್ಯ ಪ್ರದೇಶಗಳು. ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ, ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವ ಕಾಯ್ದೆಯ ದೋಷಗಳನ್ನ ಸರಿಪಡಿಸಲು ಮುಂದಿನ ಹಂತವಾಗಿತ್ತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಎ ಚಾರ್ಟರ್ ಆಕ್ಟ್ 1813, ಚಾರ್ಟರ್ ಆಕ್ಟ್
1833, ಸಿ ರೆಗ್ಯುಲೇಟಿಂಗ್ ಆಕ್ಟ್ 1773, ಡಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಅಂತ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಇದೆಯಲ್ಲ, ಇದು ಯಾವ ಕಾಯ್ದೆಯಲ್ಲಿ ದೋಷಗಳಿದ್ವು ಅದನ್ನು ಸರಿಪಡಿಸುವುದಕ್ಕಾಗಿ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಹಂತವನ್ನು ಕೈಗೊಂಡಿದೆ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ತಾ ಹೋದರೆ ಆಪ್ಷನ್ ಸಿ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ದೋಷಗಳನ್ನು ಸರಿಪಡಿಸುವುದಕ್ಕಾಗಿ ಈ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ನೋಡಿದ್ರಲ್ಲ, ಪಿಟ್ಸ್ ಇಂಡಿಯಾ ಆಕ್ಟ್ 1784 ಕುರಿತಾಗಿ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಇನ್ನಿತರ ವಿಷಯಗಳ ಕುರಿತಾಗಿ ನಾನು ಕ್ಲಾಸಸ್ಸನ್ನು ಮಾಡ್ತೇನೆ. ನೀವು ಈ ನನ್ನ ಎಲ್ಲ ಕ್ಲಾಸಸ್ಗಳನ್ನು ತಪ್ಪದೇ ನೋಡಿ ಪ್ರಾಕ್ಟೀಸ್ ಮಾಡಿದಾಗ ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಬೋದು ಅಂಥೇಳಿ ನಾನು ತಿಳಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನಿತರಿಗೂ ಕೂಡ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತು ಯಾವ ಕ್ಲಾಸಸ್ಗಳನ್ನು ಮಾಡಬೇಕೆನ್ನೋದು ಕೂಡ ನೀವು ಕಾಮೆಂಟ್ ಮಾಡಿದರೆ ಅದರ ಪೂರ್ಣವಾಗಿರ್ತಕ್ಕಂತಹ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನಿಸ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.